ಜೀವನದಲ್ಲಿ ಮೊದಲು ಹೈಯರ್ ಪ್ರಿನ್ಸಿಪಲ್ಸ್ ಏನೇನು ಅಂತ ಮೊದಲು ನಮಗೆ ಗೊತ್ತಿರಬೇಕು, ವ್ಯಾಲ್ಯೂ ಕೊಡಬೇಕು ನಾವು. ಆಮೇಲೆ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಕೆ ಶುರು ಮಾಡಬೇಕು, ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಬೇಕು. ನಮ್ಮ ಆಸೆಗಳನ್ನು, ನಮ್ಮ ಎಮೋಷನ್ಸ್ನ ಏನೇ ಇದ್ದರೂ ಅದನ್ನು ರಿಪ್ರೆಸ್ ಮಾಡಿ ಮುಚ್ಚಿಡೋದ್ರಲ್ಲಿ ಗ್ರೇಟ್ನೆಸ್ ಇಲ್ಲ. ಅದು ಎಕ್ಸ್ಪ್ರೆಸ್ ಆಗೋಕ್ಕೆ ಬಿಡಬೇಕು. ಅದೇ ಮೆಡಿಟೇಷನ್. ಮೆಡಿಟೇಷನ್ ಈಸ್ ನಾಟ್ ರಿಪ್ರೆಷನ್, ಸಪ್ರೆಷನ್, ಇಟ್ ಈಸ್ ಅನ್ ಎಕ್ಸ್ಪ್ರೆಷನ್. ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ಎಮೋಷನ್ಸು ಎಲ್ಲನೂ. ಅದು ಎಕ್ಸ್ಪ್ರೆಸ್ ಆಗ್ತಾ ಎಕ್ಸ್ಪ್ಲೋರ್ ಮಾಡ್ತಾ ನಮಗೆ ಕಾನ್ಷಿಯಸ್ ಚಾಯ್ಸ್ ಇದೆ. ಇವಾಗ ನಾವು ಚೂಸ್ ಮಾಡ್ಬೋದು ಮತ್ತು ನಮ್ಮ ಆಲೋಚನೆಗಳು, ಭಾವನೆಗಳನ್ನು ಯಾವುದು ನಮ್ಮ ಹೈಯರ್ ಪ್ರಿನ್ಸಿಪಲ್ಸ್ ಜೊತೆ ಅಲೈನ್ ಆಗುತ್ತೆ, ಅಲೈನ್ಮೆಂಟ್ ವಿತ್ ಅವರ್ ಹೈಯರ್ ಪ್ರಿನ್ಸಿಪಲ್. ನಮ್ಮ ಯೋಚನೆಗಳು ಅದನ್ನು ಹೇಗೆ ನಮಗೆ ಸೂಟ್ ಆಗುತ್ತದೋ ಅದನ್ನು ನಾವು ಚಾಯ್ಸ್ ಆರಿಸ್ಕೊಳ್ಬೋದು, ಮಿಕ್ಕಿದ್ದನ್ನು ಬಿಡಬಹುದು. ಇದನ್ನೇ ಪ್ರಾಕ್ಟೀಸ್ನಲ್ಲಿ ಮಾಡಬೇಕಾಗಿರೋದು. ಮೆಡಿಟೇಷನ್ ಮಾಡಿದಾಗ ನಮಗೆ ಒಳಗಡೆಯಿಂದ ಇನ್ನರ್ ಸ್ಟ್ರೆಂತ್ ಬರುತ್ತೆ. ಇದನ್ನು ಫಾರ್ಟಿಟ್ಯೂಡ್ ಅಂತ ಕರೀತಾರೆ. ಫಾರ್ಟಿಟ್ಯೂಡ್ ಅಂದರೆ ಒಂದು ಸ್ಥೈರ್ಯ ಅಂತ. ಇನ್ನರ್ ಸ್ಥೈರ್ಯ ನಮ್ಮಲ್ಲಿ ಯಾವಾಗ ಬರುತ್ತೆ, ಆ ಸ್ಟ್ರೆಂತು, ನಾವು ಮಾಸ್ಟರ್ ಆಗ್ತೀವಿ. ನಾವು ಮಾಸ್ಟರಿ ಅಂತ ಹೇಳ್ತಾರೆ ಇದನ್ನು. ಆಗ ನಾವು ನಮ್ಮ ಆಲೋಚನೆಗಳನ್ನು ಮುಚ್ಚಿಡದೆ, ಸಪ್ರೆಸ್ ಮಾಡದೆ, ಎಕ್ಸ್ಪೋಸ್ ಮಾಡಿ ಯಾವುದರಲ್ಲಿ ನಮ್ಮ ಚಾಯ್ಸು ಕಾನ್ಷಿಯಸ್ ಆಗಿ ನಮ್ಮ ಹೈಯರ್ ಪ್ರಿನ್ಸಿಪಲ್ಸ್ಗೆ ಸೂಟ್ ಆಗೋದನ್ನು ಆರಿಸ್ಕೊಳ್ಬೋದು. ಇದನ್ನು ಸ್ಟ್ರೆಂತ್ ಅಂತ ಹೇಳ್ತಾರೆ. ನಿಮ್ಮ ಸ್ಟ್ರೆಂತ್ ಏನು ಅಂದರೆ ನೀವು ಯಾವ ರೀತಿ ಮನಸ್ಸನ್ನು ಟ್ಯಾಕಲ್ ಮಾಡ್ತೀರಾ ಅನ್ನೋದೇ ಸ್ಟ್ರೆಂತೇ ಹೊರತು ಅದು ಫಿಸಿಕಲ್ ಪವರ್ ಅಲ್ಲ.